ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನಿಂದ ಮುಂದೆ ಬರುವಂಥ KS ಎಕ್ಸಾಮ್ ಆಗಲಿ, PSI, ವಿಲೇಜ್ ಅಕೌಂಟ್, PDO, GPS ಸ್ಟಾರ್ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೀರಿ, ಅದರಲ್ಲಿ ಕಂಪ್ಯೂಟರ್ದಿಂದ ಸರ್ಚ್ ಇಂಜಿನ್ ಯಾವುದು, ವೆಬ್ ಬ್ರೌಸರ್ ಯಾವುದು ಅಂತ ಭಾಳ ಕನ್ಫ್ಯೂಸ್ ಮಾಡ್ತಾನೆ ಸ್ನೇಹಿತರೆ. ಆದ್ದರಿಂದ ಇವತ್ತಿನ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ. ಮೊದಲೇದು ನೋಡಿರಿ, ಸರ್ಚ್ ಇಂಜಿನ್. ನೋಡಿರಿ, ನಮಗೆ ಸರ್ಚ್ ಇಂಜಿನ್ ಯಾವುದು ಅಂತ ಭಾಳ ಎಕ್ಸಾಮ್ಗೆ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಅದರಲ್ಲಿ ವೆಬ್ ಬ್ರೌಸರ್ ಕೊಟ್ಟಿರ್ತಾನೆ, ಆದ್ದರಿಂದ ಕನ್ಫ್ಯೂಸ್ ಆಗಬೇಡ್ರಿ. ನೋಡಿರಿ, ಭಾಳ ಇಂಪಾರ್ಟೆಂಟ್ ಇದೆ ಇದು ಕ್ಲಾಸು, ಎಲ್ಲರೂ ನೋಡಿರಿ. ಸರ್ಚ್ ಇಂಜಿನ್ ನೋಡಿರಿ, ನೋಟ್ ಮಾಡ್ಕೊರಿ. ಗೂಗಲ್ ನೋಡಿರಿ, ಗೂಗಲ್ ಒಂದು ಸರ್ಚ್ ಇಂಜಿನ್ ಆಗಿದೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ, ಇದೇ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ನೋಡಿರಿ, ಗೂಗಲ್ ಒಂದು ಸರ್ಚ್ ಇಂಜಿನ್ಗೆ ಉದಾಹರಣೆ ಆಗಿದೆ. ನೋಡಿರಿ, ಫಸ್ಟ್ ಆಪ್ಷನ್ ನಿಮಗೆ ವೆಬ್ ಬ್ರೌಸರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. ನೋಡಿರಿ, ಗೂಗಲ್ ಒಂದು ಸರ್ಚ್ ಇಂಜಿನ್ಗೆ ಉದಾಹರಣೆಯಾಗಿದೆ, ನೆನಪಿರಲಿ. ಬಿಂಗ್ ನೋಡಿರಿ, ಬಿಂಗ್ ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ, ನೆನಪಿರಲಿ. ಇದು ಕೂಡ ಕ್ವಶನ್ ಕೇಳಿದಾನೆ ಸ್ನೇಹಿತರೆ, KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಬಿಂಗ್ ಎನ್ನುವುದು ಒಂದು ವೆಬ್ ಬ್ರೌಸರ ಅಥವಾ ಸರ್ಚ್ ಇಂಜಿನ. ನೋಡಿರಿ, ಬಿಂಗ್ ಎನ್ನುವುದೊಂದು ಸರ್ಚ್ ಇಂಜಿನ್ ಆಗಿದೆ, ನೆನಪಿರಲಿ. ನಂತರ ಯಾಹೋ ನೋಡಿರಿ, ಯಾಹೋ ಕೂಡ ಒಂದು ಸರ್ಚ್ ಇಂಜಿನ್ಗೆ ಉತ್ತಮ ಉದಾಹರಣೆಯಾಗಿದೆ ಸ್ನೇಹಿತರೆ, ಇದು ಕೂಡ ಕ್ವಶನ್ ಆಗಿದೆ, ನೆನಪಿರಲಿ. ನಂತರ ಡಕ್ ಡಕ್ ಗೋ ನೋಡಿರಿ, ಡಕ್ ಡಕ್ ಗೋ ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ, ನೆನಪಿರಲಿ. ನಂತರ ask.com ನೋಡಿರಿ, ask.com ಇದೆಯಲ್ಲ, ಇದು ಗ್ರೂಪ್ C ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ask.com ಒಂದು ಸರ್ಚ್ ಇಂಜಿನ ವೆಬ್ ಬ್ರೌಸರ ಅಪ್ಲಿಕೇಶನ್ ಸಾಫ್ಟ್ವೇರ್. ನೋಡಿರಿ, ask.com ಅನ್ನೋದೊಂದು ಸರ್ಚ್ ಇಂಜಿನ್ಗೆ ಉದಾಹರಣೆಯಾಗಿದೆ, ನೋಟ್ ಮಾಡ್ಕೊರಿ. ನಂತರ AOL ನೋಡಿರಿ, AOL ಅನ್ನು ಕೂಡ ಸರ್ಚ್ ಇಂಜಿನ್. ನವೇರಾ ನೋಡಿರಿ, ನವೇರಾ ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ, ನೆನಪಿರಲಿ. ನಂತರ ಇಂಟರ್ನೆಟ್ ಆರ್ಚಿವಿ ನೋಡಿರಿ, ಇಂಟರ್ನೆಟ್ ಆರ್ಚಿವ್ ಇದೆಯಲ್ಲ, ಇದು ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ ಸ್ನೇಹಿತರೆ, ನೆನಪಿರಲಿ. ನಂತರ ಬೈಡೋ ನೋಡಿರಿ, ಬೈಡೋ ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ, ಇದು ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ. ನಂತರ ಯಾಂಡೆಕ್ಸ್ ನೋಡಿರಿ, ಯಾಂಡೆಕ್ಸ್ ಕೂಡ ಒಂದು ಸರ್ಚ್ ಇಂಜಿನ್ಗೆ ಉತ್ತಮ ಉದಾಹರಣೆ ಆಗಿದೆ ಸ್ನೇಹಿತರೆ. ಇಷ್ಟೆಲ್ಲಗಳು ಸರ್ಚ್ ಇಂಜಿನ್ಗೆ ಉದಾಹರಣೆ, ನೆನಪಿರಲಿ. ಇವು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ, ಭಾಳ ಎಕ್ಸಾಮ್ಗೆ ಕ್ವಶನ್ ಕೇಳಿದಾನೆ, ಇವ್ರ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನೆ. ಒಂದಲ್ಲ ಎರಡು ಕ್ವಶನ್ ಕೇಳಿದಾನೆ. ಸರ್ಚ್ ಇಂಜಿನ್, ವೆಬ್ ಬ್ರೌಸರ್, ನೆನಪಿರಲಿ. ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ, ನೋಟ್ ಮಾಡ್ಕೊರಿ ಸ್ನೇಹಿತರೆ. ಇವನ್ನ ಪ್ರತಿದಿನ ನೀವು ನೋಡ್ತಾ ಇರಿ, ಯಾಕಂದರೆ ನಿಮಗೆ ನೆನಪಿರುತ್ತವೆ. ನೋಡಿರಿ, ಗೂಗಲ್ ನೋಡಿರಿ, ಗೂಗಲ್ ಇದೆ, ಇದೊಂದು ಸರ್ಚ್ ಇಂಜಿನ್ಗೆ ಉದಾಹರಣೆ ಆಗಿದೆ, ಗೂಗಲ್ ಸರ್ಚ್ ಇಂಜಿನ್. ನಂತರ ಬಿಂಗ್ ಕೂಡ ಒಂದು ಸರ್ಚ್ ಇಂಜಿನ್, ಯಾಹೋ ಕೂಡ ಒಂದು ಸರ್ಚ್ ಇಂಜಿನ್, ಡಕ್ ಡಕ್ ಗೋ ಇದು ಕೂಡ ಒಂದು ಸರ್ಚ್ ಇಂಜಿನ್, ask.com ಇದು ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ ಸ್ನೇಹಿತರೆ, AOL ಇದು ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ, ನವೇರಾ ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ. ನಂತರ ಇಂಟರ್ನೆಟ್ ಆರ್ಚಿವಿ ನೋಡಿರಿ, ಇದು ಕೂಡ ಸರ್ಚ್ ಇಂಜಿನ್ ಆಗಿದೆ. ನಂತರ ಬೈಡೋ ನೋಡಿರಿ, ಬೈಡೋ ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ. ಯಾಂಡೆಕ್ಸ್ ನೋಡಿರಿ, ಯಾಂಡೆಕ್ಸ್ ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ. ಇಷ್ಟೆಲ್ಲ ವಿಚಾರಗಳನ್ನು ಸರ್ಚ್ ಇಂಜಿನ್ ಬಗ್ಗೆ ಪ್ರಮುಖವಾಗಿ ತಿಳಿದಿರಲೇಬೇಕು, ಯಾಕಂದರೆ ಭಾಳ ಎಕ್ಸಾಮ್ಲಿ ಕನ್ಫ್ಯೂಸ್ ಮಾಡ್ತಾನೆ. ಸರ್ಚ್ ಇಂಜಿನ್, ವೆಬ್ ಬ್ರೌಸರ್ ಅಂತ ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ನಾವೀಗ ಸರ್ಚ್ ಇಂಜಿನ್ ಬಗ್ಗೆ ನೋಡಿದ್ವಿ. ಹಾಗಾದರೆ ವೆಬ್ ಬ್ರೌಸರ್ಸ್ ಯಾವುದು? ನೋಡಿರಿ, ಸರ್ಚ್ ಇಂಜಿನ್ ಬೇರೆ, ವೆಬ್ ಬ್ರೌಸರ್ಸ್ ಬೇರೆ. ಕನ್ಫ್ಯೂಸ್ ಮಾಡ್ತಾನೆ, ಇದೇ ಟಾಪಿಕ್ ಮೇಲೆ ಭಾಳ ಕನ್ಫ್ಯೂಸ್ ಮಾಡ್ತಾನೆ, ನೆನಪಿರಲಿ. ನೋಡಿರಿ, ಸರ್ಚ್ ಇಂಜಿನ್ ಬಗ್ಗೆ ನೋಡಿದ್ವಿ, ಈಗ ವೆಬ್ ಬ್ರೌಸರ್ ಬಗ್ಗೆ ನೋಡಿರಿ ಸ್ನೇಹಿತರೆ. ವೆಬ್ ಬ್ರೌಸರ್ ಅಂದರೆ ನೋಡಿರಿ, ಒಂದನೇದಾಗಿ ಗೂಗಲ್ ಕ್ರೋಮ್ ನೋಡಿರಿ, ಇದು ಭಾಳ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ತಾನೆ. ನೋಡಿರಿ, ಗೂಗಲ್ ಮತ್ತು ಗೂಗಲ್ ಕ್ರೋಮ್ ಎರಡೂ ಒಂದೇ ಸಲ ಕೊಡ್ತಾನೆ ಆಪ್ಷನಲ್ಲಿ. ನೋಡಿ ಸ್ನೇಹಿತರೆ, ಗೂಗಲ್ ಇದೆಲ್ಲ, ಇದು ಗೂಗಲ್ ಇದೆಲ್ಲ, ಗೂಗಲ್ ಒಂದು ಸರ್ಚ್ ಇಂಜಿನ್, ನೆನಪಿರಲಿ. ನೋಡಿರಿ, ಗೂಗಲ್ ಒಂದು ಸರ್ಚ್ ಇಂಜಿನ್, ಗೂಗಲ್ ಕ್ರೋಮ್ ಒಂದು ವೆಬ್ ಬ್ರೌಸರ್. ನೋಡಿರಿ, ಭಾಳ ಕನ್ಫ್ಯೂಸ್ ಆಗ್ಬಿಡಿ ಸ್ನೇಹಿತರೆ. ಗೂಗಲ್ ಒಂದು ಸರ್ಚ್ ಇಂಜಿನ್ಗೆ ಉದಾಹರಣೆ ಆಗಿದೆ, ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಆಗಿದೆ. ನೋಡಿರಿ, ನಿಮಗೆ ಆಪ್ಷನಲ್ಲಿ ಕೊಡ್ತಾನೆ, ಗೂಗಲ್ ಕ್ರೋಮ್ ಎನ್ನುವುದು ಒಂದು ವೆಬ್ ಬ್ರೌಸರ್ ಸರ್ಚ್ ಇಂಜಿನ್ ಅಂತ ಕೊಡ್ತಾನೆ ಸ್ನೇಹಿತರೆ. ನೀವು ಕನ್ಫ್ಯೂಸ್ ಆಗಬೇಡ್ರಿ. ಗೂಗಲ್ ಕ್ರೋಮ್ ಎನ್ನುವುದೊಂದು ವೆಬ್ ಬ್ರೌಸರ್, ಗೂಗಲ್ ಎನ್ನುವುದೊಂದು ಸರ್ಚ್ ಇಂಜಿನ್. ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು. ನಂತರ ಫೈರ್ಫಾಕ್ಸ್ ನೋಡಿರಿ, ಫೈರ್ಫಾಕ್ಸ್ ಕೂಡ ಒಂದು ಸರ್ಚ್ ಇಂಜಿನ್ ಆಗಿ ವೆಬ್ ಬ್ರೌಸರ್ ಆಗಿದೆ ಸ್ನೇಹಿತರೆ. ನಂತರ ಸಫಾರಿ ನೋಡಿರಿ, ಸಫಾರಿ ಕೂಡ ಒಂದು ವೆಬ್ ಬ್ರೌಸರ್ ಆಗಿದೆ. ಅದೇ ರೀತಿ ಮೈಕ್ರೋಸಾಫ್ಟ್ ಎಡ್ಜ್ ನೋಡಿರಿ, ಮೈಕ್ರೋಸಾಫ್ಟ್ ಎಡ್ಜ್ ಲಾಸ್ಟ್ ಟೈಮ್ FDA ಪರೀಕ್ಷೆ ಅಂದರೆ KE ಓದೋರು ನಡೆಸೋರ FDA ಪರೀಕ್ಷೆ ನೋಡಿರಿ, KE ಅವರು ನಡೆಸಿರುವಂಥ FDA ಪರೀಕ್ಷೆಯಲ್ಲಿ ಮೈಕ್ರೋಸಾಫ್ಟ್ ಎಡ್ಜ್ ಬಗ್ಗೆ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಇದು ಕೂಡ ಒಂದು ವೆಬ್ ಬ್ರೌಸರ್ ಆಗಿದೆ, ನೆನಪಿರಲಿ. ನೋಡಿರಿ, ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ, ಗೂಗಲ್ ಕ್ರೋಮ್ ಒಂದು ವೆಬ್ ಬ್ರೌಸರ್, ಫೈರ್ಫಾಕ್ಸ್ ವೆಬ್ ಬ್ರೌಸರ್, ಸಫಾರಿ ವೆಬ್ ಬ್ರೌಸರ್, ಮೈಕ್ರೋಸಾಫ್ಟ್ ಎಡ್ಜ್ ಇದು ಕೂಡ ಒಂದು ವೆಬ್ ಬ್ರೌಸರ್ ಆಗಿದೆ ಸ್ನೇಹಿತರೆ. ಇದು ಕೂಡ ಲಾಸ್ಟ್ ಟೈಮ್ FDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಇವರು ಇದನ್ನು KE ನಡೆಸಿದಂಥ ನೋಡಿರಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿರುವಂಥ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾರೆ, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಒಪೇರಾ ನೋಡಿರಿ, ಒಪೇರಾ ಇದೆಲ್ಲ, ಇದು ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ, ನೆನಪಿರಲಿ. ಇದು ಕೂಡ ಗ್ರೂಪ್ C ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಒಪೇರಾ ಒಂದು ವೆಬ್ ಬ್ರೌಸರ್ ಆಗಿದೆ, ನೆನಪಿರಲಿ. ನಂತರ ಐಕ್ಯಾಬ್ ನೋಡಿರಿ, ಐಕ್ಯಾಬ್ ಕೂಡ ಒಂದು ವೆಬ್ ಬ್ರೌಸರ್ ಆಗಿದೆ. ನೋಡಿರಿ, ಒಪೇರಾ, ಐಕ್ಯಾಬ್ ವೆಬ್ ಬ್ರೌಸರ್. ನಂತರ ಮ್ಯಾಕ್ಸ್ತಾನ್ ನೋಡಿರಿ, ಇದು ಮ್ಯಾಕ್ಸ್ತಾನ್ ಇದೆಯಲ್ಲ,
ಇದು KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನಿಮಗೆ ಡೌಟ್ ಇದ್ದರೆ KS ಪ್ರಶ್ನೆ ಪತ್ರಿಕೆ ತೆಗೀರಿ, ಅದರಲ್ಲಿ ಕ್ವಶನ್ ಕೇಳಿದರೆ. ಮ್ಯಾಕ್ಸ್ತಾನ್ ಎನ್ನುವುದೊಂದು ವೆಬ್ ಬ್ರೌಸರ್ ಆಗಿದೆ, ನೆನಪಿರಲಿ. ಮ್ಯಾಕ್ಸ್ತಾನ್ ಎನ್ನುವುದೊಂದು ವೆಬ್ ಬ್ರೌಸರ್ಗೆ ಉದಾಹರಣೆಯಾಗಿದೆ. ನಂತರ ಸ್ಲಿಮ್ ಬ್ರೌಸರ್ ನೋಡಿರಿ, ಸ್ಲಿಮ್ ಬ್ರೌಸರ್ ಕೂಡ ಒಂದು ವೆಬ್ ಬ್ರೌಸರ್ಗೆ ಉತ್ತಮ ಉದಾಹರಣೆಯಾಗಿದೆ ಸ್ನೇಹಿತರೆ, ನೆನಪಿರಲಿ, ನೋಟ್ ಮಾಡ್ಕೋರಿ. ನೋಡಿರಿ, ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ. ಒಪೆರಾ ಕೂಡ ವೆಬ್ ಬ್ರೌಸರ್ ಆಗಿದೆ. ಐಕ್ಯಾಬ್ ಕೂಡ ವೆಬ್ ಬ್ರೌಸರ್ ಆಗಿದೆ. ಮ್ಯಾಕ್ಸ್ತಾನ್ ಇದು KS ಪ್ರಶ್ನೆ, ವೆಬ್ ಬ್ರೌಸರ್ ಆಗಿದೆ. ಸ್ಲಿಮ್ ಬ್ರೌಸರ್ ಇದು ಕೂಡ ಒಂದು ವೆಬ್ ಬ್ರೌಸರ್ ಆಗಿದೆ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಬ್ರೇವ್ ನೋಡಿರಿ, ಬ್ರೇವ್ ಅನ್ನೋದೊಂದು ವೆಬ್ ಬ್ರೌಸರ್ಗೆ ಉದಾಹರಣೆಯಾಗಿದೆ. ಇದು ಲಾಸ್ಟ್ ಟೈಮ್ SDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಇದು ಕೂಡ KE ಅವರು ನಡೆಸಿರುವಂಥ SDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಬ್ರೇವ್ ಎನ್ನುವುದೊಂದು ವೆಬ್ ಬ್ರೌಸರ್ಗೆ ಉದಾಹರಣೆಯಾಗಿದೆ. ನಂತರ ಫ್ಲಾಕ್ ನೋಡಿರಿ, ಫ್ಲಾಕ್ ಕೂಡ ಒಂದು ವೆಬ್ ಬ್ರೌಸರ್ ಆಗಿದೆ. ನಂತರ ಇಂಟರ್ನೆಟ್ ಎಕ್ಸ್ಪ್ಲೋರರ್ ನೋಡಿರಿ, ಇದು ಅಂತೂ 10 ಸಲ ಎಕ್ಸಾಮಿಗೆ ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನೋದು ಒಂದು ಸರ್ಚ್ ಇಂಜಿನ್ ಅಲ್ಲ, ನೆನಪಿರಲಿ. ಭಾಳ ಎಕ್ಸಾಮಿಗೆ ಕನ್ಫ್ಯೂಸ್ ಮಾಡ್ತಾನೆ ಸ್ನೇಹಿತರೆ. ಇಂಟರ್ನೆಟ್ ಎಕ್ಸ್ಪ್ಲೋರ್ ಅನ್ನೋದೊಂದು ಸರ್ಚ್ ಇಂಜಿನ್ ಅಲ್ಲ, ಇದೊಂದು ವೆಬ್ ಬ್ರೌಸರ್ ಆಗಿದೆ, ನೆನಪಿರಲಿ. ನೋಡಿರಿ, ಇಂಟರ್ನೆಟ್ ಎಕ್ಸ್ಪ್ಲೋರ್ ಒಂದು ವೆಬ್ ಬ್ರೌಸರ್ ಆಗಿದೆ, ಸರ್ಚ್ ಇಂಜಿನ್ ಅಲ್ಲ, ನೆನಪಿರಲಿ. ನಂತರ ಅರೋರಾ ನೋಡಿರಿ, ಅರೋರಾ ಕೂಡ ಒಂದು ವೆಬ್ ಬ್ರೌಸರ್ ಆಗಿದೆ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಬೋಲ್ಟ್ ನೋಡಿರಿ, ಬೋಲ್ಟ್ ಕೂಡ ಒಂದು ವೆಬ್ ಬ್ರೌಸರ್ಗೆ ಉತ್ತಮ ಉದಾಹರಣೆಯಾಗಿದೆ. ವಾಟರ್ ಪಾಕ್ಸ್ ನೋಡಿರಿ, ವಾಟರ್ ಪಾಕ್ಸ್ ಕೂಡ ಒಂದು ವೆಬ್ ಬ್ರೌಸರ್ ಆಗಿದೆ. ನಂತರ ಡಬಲ್ ನೋಡಿರಿ, ಡಬಲ್ ಕೂಡ ಒಂದು ವೆಬ್ ಬ್ರೌಸರ್ ಆಗಿದೆ. ಲಿಂಕ್ಸ್ ನೋಡಿರಿ, ಲಿಂಕ್ಸ್ ಅಂತೂ PC ಪರೀಕ್ಷೆ ಆಗಲಿ, PSI ಯಾವುದೇ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿರಿ, ಲಿಂಕ್ಸ್ ಬಗ್ಗೆ ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. ನೋಡಿರಿ, ಲಿಂಕ್ಸ್ ಎನ್ನುವುದೊಂದು ವೆಬ್ ಬ್ರೌಸರ್ಗೆ ಉದಾಹರಣೆಯಾಗಿದೆ. ಇದು ಲಾಸ್ಟ್ ಟೈಮ್ PSI ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. ನೋಡಿರಿ, PSI ಪರೀಕ್ಷೆ ಕ್ವಶನ್ ಕೇಳಿದ್ದಾನೆ. ಲಿಂಕ್ಸ್ ಎನ್ನುವುದು ಒಂದು ವೆಬ್ ಬ್ರೌಸರ ಸರ್ಚ್ ಇಂಜಿನ್. ನೋಡಿರಿ, ಲಿಂಕ್ಸ್ ಎನ್ನುವುದು ಒಂದು ವೆಬ್ ಬ್ರೌಸರ್ಗೆ ಉತ್ತಮ ಉದಾಹರಣೆಯಾಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಸ್ನೇಹಿತರೆ, ನೆಟ್ಸ್ಕೇಪ್ ನೋಡಿರಿ, ನೆಟ್ಸ್ಕೇಪ್ ಇದೆಯಲ್ಲ, ಇದು ಕೂಡ ಒಂದು ವೆಬ್ ಬ್ರೌಸರ್ಗೆ ಉತ್ತಮ ಉದಾಹರಣೆಯಾಗಿದೆ. ನಂತರ ಅಮಿಗೋ ನೋಡಿರಿ, ಅಮಿಗೋ ಕೂಡ ಒಂದು ವೆಬ್ ಬ್ರೌಸರ್ಗೆ ಉತ್ತಮ ಉದಾಹರಣೆಯಾಗಿದೆ ಸ್ನೇಹಿತರೆ. ನಂತರ ಕ್ಯೂ ವೆಬ್ ನೋಡಿರಿ, ಇದನ್ನು T ಸೈಲೆಂಟ್ ಆಗೋದು ಸ್ನೇಹಿತರೆ. ಇದು ಕ್ಯೂ ವೆಬ್ ಅಂತ ಕರೀತಾರೆ ಇದನ್ನು. ನೋಡಿರಿ, ಕ್ಯೂ ವೆಬ್ ಅಂತ ಕರೀತಾರೆ. ನೋಡಿರಿ, ಇದು ಕೂಡ ವೆಬ್ ಬ್ರೌಸರ್ಗೆ ನೆನಪಿರಲಿ. ಕ್ಯೂ ವೆಬ್ ಅನ್ನೋದು ಒಂದು ವೆಬ್ ಬ್ರೌಸರ್ಗೆ ಉತ್ತಮ ಉದಾಹರಣೆಯಾಗಿದೆ. ನಂತರ ಗೋಮ್ ವೆಬ್ ನೋಡಿರಿ, ಗೋಮ್ ವೆಬ್ ಇದೆಲ್ಲ, ಇದು ಕೂಡ ಒಂದು ವೆಬ್ ಬ್ರೌಸರ್ಗೆ ಉದಾಹರಣೆಯಾಗಿದೆ ಸ್ನೇಹಿತರೆ. ಇಷ್ಟೆಲ್ಲ ಮಾಹಿತಿ ನೀವು ವೆಬ್ ಬ್ರೌಸರ್ ಆಗಲಿ. ನೋಡಿರಿ, ಸರ್ಚ್ ಇಂಜಿನ್ ಬಗ್ಗೆ ನೆನಪಿರಲಿ. ನೋಡಿರಿ, ಇದರಲ್ಲಿ ಹೇಳ್ತೀನಿ ನೋಡಿರಿ, ಗೂಗಲ್ ಕ್ರೋಮ್ ಮೇಲೆ ಕ್ವಶನ್ ಕೇಳಿದಾನೆ, ನೆನಪಿರಲಿ. ನೋಡಿರಿ, ಇದು ಕೂಡ ಮೈಕ್ರೋಸಾಫ್ಟ್ ವರ್ಡ್ಸ್ ಲಾಸ್ಟ್ ಟೈಮ್ FDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ, ನೆನಪಿರಲಿ. ನಾನು ಪದೇ ಪದೇ ಹೇಳ್ತೀನಿ ಅಂದರೆ ಕ್ವಶನ್ ಆಗಿದೆ, ನೆನಪಿರಲಿ. ಮುಂದೆ ಕೂಡ ಕ್ವಶನ್ ಕೇಳ್ತಾನೆ. ಗೂಗಲ್ ಕ್ರೋಮ್ ಬಗ್ಗೆ ಕ್ವಶನ್ ಕೇಳಿದ್ದಾನೆ. ನಂತರ ನೋಡಿರಿ, ಇದರಲ್ಲಿ ಬಿಂಗೋ ಕ್ವಶನ್ ಆಗಿದೆ ಸ್ನೇಹಿತರೆ. ಗೂಗಲ್ ಕೂಡ ಕ್ವಶನ್ ಆಗಿದೆ. ask.com ಕ್ವಶನ್ ಆಗಿದೆ ಸ್ನೇಹಿತರೆ. ಬೈಡೋ ಕ್ವಶನ್ ಆಗಿದೆ. ಇಷ್ಟೆಲ್ಲ ಕ್ವಶನ್ ಆಗಿದೆ ಸ್ನೇಹಿತರೆ ಸರ್ಚ್ ಇಂಜಿನ್ ಬಗ್ಗೆ. ನೆನಪಿರಲಿ. ನೋಡಿರಿ, ಸರ್ಚ್ ಇಂಜಿನ್ ಯಾವುದು, ವೆಬ್ ಬ್ರೌಸರ್ ಯಾವುದು ಅಂತ ನಮಗೆ ನೆನಪಿರ್ಬೇಕು ಸ್ನೇಹಿತರೆ. ಭಾಳ ಕನ್ಫ್ಯೂಸ್ ಮಾಡ್ತಾನೆ ಎಕ್ಸಾಮಲ್ಲಿ. 1 ಇಲ್ಲ 2 ಕ್ವಶನ್ ಕೇಳಿದ್ದಾನೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ತರದಲ್ಲಿ ನಾನು ಜನ್ರೇಷನ್ ಆಫ್ ಕಂಪ್ಯೂಟರ್, ನಂತರ ಇನ್ಪುಟ್ ಔಟ್ಪುಟ್ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ದಯವಿಟ್ಟು ಆ ಕ್ಲಾಸನ್ನು ನೋಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ನಂತರ ನಿಮ್ಮ ಸ್ನೇಹಿತರು ಕೂಡ ಟೆಲಿಗ್ರಾಮ್ ಬಗ್ಗೆ, ಕ್ಲಾಸ್ ಬಗ್ಗೆ ಹೇಳಿ, ಅವ್ರಿಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಸಹಾಯವಾಗಲಿ. ಮತ್ತೆ ಮುಂದಿನ ತರಗತಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.